Hello guys, welcome back to Madhukiran Gaudru YouTube channel. Today we are discussing about the inequalities topic. ಓಕೆನಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇನ್ಇಕ್ವಾಲಿಟಿಯಲ್ಲಿ ಯಾವ ತರ ಬರುತ್ತೆ ಮತ್ತೆ ಅದರ ಬೇಸಿಕ್ಸ್ ಏನು ಯಾವ ತರ ಕ್ವಶನ್ಸ್ ಎಲ್ಲ ರೈಸ್ ಆಗುತ್ತೆ ಅಂತ ನೋಡ್ತಾ ಇದ್ದು. ಇಲ್ಲಿ ಕ್ವಶನ್ಸ್ ಬರೋದೇ ಗ್ರೇಟರ್ ದೆನ್ ಈಕ್ವಲ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಈಕ್ವಲ್ಸ್ ಇಷ್ಟರ ಮೇಲೆ ಕ್ವಶನ್ಸ್ ಇರುತ್ತೆ. ಆಲ್ರೆಡಿ ನಾವೆಲ್ಲಾ ತರ ಕ್ವಶನ್ಸ್ ನೋಡಿದೀವಿ. ಈಗ ಸಿಂಬಲ್ಸ್ ಮೇಲೆ ಕ್ವಶನ್ಸ್ ಯಾವ ತರ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ ಹಾಗಾದ್ರೆ ಇವತ್ತಿನ ಪ್ರಶ್ನೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಇನ್ ದ ಫಾಲೋಯಿಂಗ್ ಕ್ವಶನ್ಸ್ ದ ಸಿಂಬಲ್ಸ್ ಅಟ್ ದಿ ರೇಟ್ ಡಾಲರ್ ಆಶ್ ಅಂಡ್ ಪರ್ಸೆಂಟೇಜ್ ಈ ಸಿಂಬಲ್ಸ್ ಕೊಟ್ಟಿದ್ದಾರೆ ಅಂತ. ಈ ಸಿಂಬಲ್ಸ್ ಅಂದ್ರೆ ಯಾವ ಸಿಂಬಲ್ ಆಗಿರುತ್ತೆ ಅಂದ್ರೆ ಗ್ರೇಟರ್ ದೆನ್ ಆಗಿರುತ್ತಾ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗಿರುತ್ತೆ ಗ್ರೇಟರ್ ದೆನ್ ಈಕ್ವಲ್ ಟು ಆಗಿಲ್ಲ ಈಕ್ವಲ್ಸ್ ಅದ್ರಲ್ಲಿ ಏನು ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪಿ ಡಾಲರ್ ಕ್ಯೂ ಅಂದ್ರೆ ಡಾಲರ್ ಅಂದ್ರೆ ಏನು? ಪಿ ಈಸ್ ನಾಟ್ ಸ್ಮಾಲರ್ ದೆನ್ ಕ್ಯೂ ಅಂತ ಹೇಳ್ತೇವೆ. ಆಗ ಸ್ಮಾಲ್ ಆಗಲ್ಲ ಅಂದ್ರೆ ಏನಾಗಿರ್ಬೇಕು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದ್ರೆ ಇಲ್ಲಿ ನೋಡಿ ಪಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ಕ್ಯೂ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಾಗಿರುತ್ತೆ ಡಾಲರ್ ಅಂದ್ರೆ ಏನ್ ಫ್ರೆಂಡ್ಸ್? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ. ನೆಕ್ಸ್ಟ್ ಅಟ್ ದಿ ರೇಟ್ ಗೆ ಪಿ ಅಟ್ ದಿ ರೇಟ್ ಆಫ್ ಕ್ಯೂ ಅಂದ್ರೆ ಪಿ ಈಸ್ ನೈದರ್ ಗ್ರೇಟರ್ ದೆನ್ ನಾರ್ ಈಕ್ವಲ್ ಟು ಅಂದ್ರೆ ಗ್ರೇಟರ್ ಆಗಿರಲ್ಲ ಈಕ್ವಲ್ ಆಗಿರಲ್ಲ ಅಂದ್ರೆ ಪಿ ಗ್ರೇಟರ್ ಆಗಲ್ಲ ಅಂದ್ರೆ ಲೆಸ್ ಆಗ್ತದೆ, ಈಕ್ವಲ್ ಆಗಲ್ಲ ಅಂದ್ರೆ ಲೆಸ್ ಅಷ್ಟೇ. ಹಾಗಾದ್ರೆ ನನಗಿಲ್ಲಿರುವ ಅಟ್ ದಿ ರೇಟ್ ಅಂದ್ರೆ ಏನು? ಲೆಸ್ ದೆನ್ ಸಿಂಬಲ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಆಶ್ ಗೆ ಪಿ ಆಶ್ ಕ್ಯೂ ಅಂದ್ರೆ ಪಿ ಈಸ್ ನೈದರ್ ಸ್ಮಾಲರ್ ದೆನ್ ನಾರ್ ಈಕ್ವಲ್ ಟು ಸ್ಮಾಲರ್ ಅಲ್ಲ ಅಂದ್ರೆ ಗ್ರೇಟರ್, ಈಕ್ವಲ್ ಇಲ್ಲ ಅಂದ್ರೆ ಪಿ ಈಸ್ ಗ್ರೇಟರ್ ದೆನ್ ಕ್ಯೂ ಅಂದ್ರೆ ಇಲ್ಲಿ ಸಿಂಬಲ್ ಯಾವ್ದು ಕೊಟ್ಟಿದ್ದಾರೆ? ಆಶ್ ಕೊಟ್ಟಿದ್ದಾರೆ. ಆಶ್ ಅಂದ್ರೆ ಏನು? ಗ್ರೇಟರ್ ಸಿಂಬಲ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇಫ್ ಪಿ ಪರ್ಸೆಂಟೇಜ್ ಈಸ್ ಕ್ಯೂ ಅಂದ್ರೆ ಪರ್ಸೆಂಟೇಜ್ ನೋಡೋಣ. ಪಿ ಈಸ್ ನಾಟ್ ಗ್ರೇಟರ್ ದೆನ್ ಕ್ಯೂ ಅಂದ್ರೆ ಪಿ ಗ್ರೇಟರ್ ಅಲ್ಲ ಹಾಗಾದ್ರೆ ಲೆಸ್ ಆಗಿರುತ್ತೆ. ಪಿ ಏನಾಗಿರುತ್ತೆ? ಲೆಸ್ ದೆನ್ ಆರ್ ಈಕ್ವಲ್ ಟು ಕ್ಯೂ. ಹಾಗಾದ್ರೆ ಪರ್ಸೆಂಟೇಜ್ ಅಂದ್ರೆ ಏನು? ಪರ್ಸೆಂಟೇಜ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು. ನೆಕ್ಸ್ಟ್ ಇನ್ನೊಂದಿದೆ ಅಂಡ್ ಅಂದ್ರೆ ಏನು? ಪಿ ಈಸ್ ನೈದರ್ ಗ್ರೇಟರ್ ಆಗಿರಲ್ಲ ನಾರ್ ಗ್ರೇಟರ್ ಆಗಲ್ಲ ಸ್ಮಾಲರ್ ಆಗಲ್ಲ ಅಂದ್ರೆ ಏನು? ಈಕ್ವಲ್ ಇರ್ಬೋದಲ್ಲ. ಹಾಗಾದ್ರೆ ಪಿ ಈಸ್ ಈಕ್ವಲ್ ಟು ಕ್ಯೂ ಅಂದ್ರೆ ಇಲ್ಲಿ ಅಂಡ್ ದ ಸಿಂಬಲ್ ಅಂದ್ರೆ ಈಕ್ವಲ್ಸ್ ಅಂತ ಗೊತ್ತಾಯ್ತು ಫ್ರೆಂಡ್ಸ್. ನಾವು ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಸ್ಯೂಮಿಂಗ್ ಆಸ್ ದಿ given statement to be find true, find the four characters ಅಂದ್ರೆ ಕನ್ಕ್ಲೂಷನ್ 1 2 3 4 ಅಂತ ಕನ್ಕ್ಲೂಷನ್ಸ್ ಕೊಟ್ಟಿರ್ತಾರೆ. given below is them definitely true or of the according to the answer ಆನ್ಸರ್ ಅಕಾರ್ಡಿಂಗ್ ಆಗಿ ಯಾವುದು ಸರಿ ಇದೆ ಅಂತ ನೋಡಿ ಅಂತ ಹೇಳ್ತಿದ್ದಾರೆ. ಓಕೆ 4 ಕಂಡೀಷನ್ಸ್ ಕೊಟ್ಟಿರ್ತಾರಂತೆ ಇದ್ರ ಮೇಲೆ. ಅಂದ್ರೆ ಈಗ ಪ್ರೀವಿಯಸ್ ಅಂದ್ರೆ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಏನಾಗಿತ್ತು? ಇಲ್ಲಿ ಸಿಂಬಲ್ಸ್ ಕೊಡ್ತಿದ್ರೆ ಇಕ್ವೇಶನ್ ಫಾರ್ಮ್ ಮಾಡ್ತಿದೆ. ಆದ್ರೆ ಇಲ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಬಂದಿದ್ದಾರೆ. ಈಗ ಇದು ಏನು ಅಂತ ಫೈಂಡ್ ಔಟ್ ಮಾಡಿ ಅಂದ್ರೆ ಆಶ್ ಅಂದ್ರೆ ಏನು ಅಂತ ಫೈಂಡ್ ಔಟ್ ಮಾಡೋದು, ಅದನ್ನು ಬರೆದು ಅದಾದ್ಮೇಲೆ ಇಕ್ವೇಶನ್ ಬರೆದು ಆಮೇಲೆ ಕನ್ಕ್ಲೂಷನ್ ಯಾವ್ದು ಸರಿ ಇದೆ ಅಂತ ನೋಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಓಕೆನಾ ಹಾಗಾದ್ರೆ ಇಲ್ಲಿ ನಮಗೆ ನೋಡಿ ಆಶ್ ಅಂದ್ರೆ ಏನು? ಗ್ರೇಟರ್ ಅಂತ ಗೊತ್ತಾಯ್ತು. ಡಾಲರ್ ಅಂದ್ರೆ ಏನು? ಗ್ರೇಟರ್ ದೆನ್ ಈಕ್ವಲ್ ಟು. ಅಟ್ ದಿ ರೇಟ್ ಅಂದ್ರೆ ಏನು? ಲೆಸ್ ದೆನ್. ಪರ್ಸೆಂಟೇಜ್ ಅಂದ್ರೆ ಏನು? ಲೆಸ್ ದೆನ್ ಆರ್ ಈಕ್ವಲ್ ಟು. ಈಗ ಆಲ್ರೆಡಿ ಜಸ್ಟ್ ಮಾತಾಡಿದ್ದೀನಿ ಅದನ್ನು. ಹಾಗಾದ್ರೆ ಈಕ್ವೇಶನ್ ಬರಿಬೋದಾ? ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ನೋಡಿ. ಆರ್ ಆಶ್ ಅಂದ್ರೆ ಏನು? ಗ್ರೇಟರ್ ದೆನ್ ಜೆ. ಓಕೆ ಅದೇ ತರ ನೆಕ್ಸ್ಟ್ ಆರ್ ಮತ್ತೆ ಜೆ ಎಲ್ಲಿದೆ ನೋಡಿ. ಆರ್ ಎಲ್ಲದ್ರಿದೆ? ಇಲ್ಲ, ಜೆ ಇದೆ. ಜೆ ಡಾಲರ್ ಡಿ ಡಾಲರ್ ಸಿಂಬಲ್ ಅಂದ್ರೆ ಏನು? ಡಾಲರ್ ಅಂದ್ರೆ ಏನು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕಲರ್ ಚೇಂಜ್ ಮಾಡ್ತೀನಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ ಅಂತೆ. ನೆಕ್ಸ್ಟ್ ಡಿ ಕೊಟ್ಟಿದ್ದಾರೆ. ಅಟ್ ದಿ ರೇಟ್ ಅಂದ್ರೆ ಲೆಸ್ ದೆನ್ ಎಲ್ಲಿದೆ? ಇಲ್ಲಿದೆ ನೋಡಿ, ಲೆಸ್ ದೆನ್. ಹಾಗಾದ್ರೆ ಲೆಸ್ ದೆನ್ ಕೆ. ನೆಕ್ಸ್ಟ್ ತಿರ್ಗಾ ಕೆನೆ ಕಂಟಿನ್ಯೂ ಮಾಡಿದರೆ ಪರ್ಸೆಂಟೇಜ್ ಇಲ್ಲಿದೆ. ಪರ್ಸೆಂಟೇಜ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಡಿ ಅಂದ್ರೆ ಆರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ, ಲೆಸ್ ದೆನ್ ಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಡಿ. ಹಾಗಾದ್ರೆ ಫಸ್ಟ್ ಕನ್ಕ್ಲೂಷನ್ ಟಿ ಆಶ್ ಡಿ ಅಂತೆ. ಟಿ ಆಶ್ ಡಿ. ಆಶ್ ಅಂದ್ರೆ ಏನಪ್ಪಾ? ಇಲ್ಲೇ ಬರ್ದ್ಬಿಡ್ತೀನಿ ಒಂದ್ಸತಿ. ಟಿ ಆಶ್ ಅಂದ್ರೆ
ಗ್ರೇಟರ್ ದೆನ್ ಡಿ ಅಂತ ಹೇಳ್ತಿದ್ದಾರೆ ನೋಡಿ. ಟಿ ಎಲ್ಲಿದೆ? ಇಲ್ಲಿದೆ. ಟಿ ಎಲ್ಲಿದೆ? ಇಲ್ಲಿದೆ. ಡಿ ಇಸ್ ಲೆಸ್ ದೆನ್ ಆರ್ ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು ಟಿ. ಹಾಗಾದ್ರೆ ಇದು ಏನ್ ಸಿಗ್ತಿದೆ ಅಂದ್ರೆ ಡಿ ಈಸ್ ಲೆಸ್ ದೆನ್ ಟಿ. ಡಿ ಈಸ್ ಲೆಸ್ ದೆನ್ ಟಿ ಅಂದ್ರೂ ಒಂದೇ, ಡಿ ಇಸ್ ಗ್ರೇಟರ್ ದೆನ್ ಟಿ ಅಂದ್ರೂ ಒಂದೇ. ಹಾಗಾದ್ರೆ ಇದು ಸರಿ ಆಯ್ತು. ಇಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಇದು ಫಸ್ಟ್ ಒಂದು. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ನೋಡೋಣ. ಟಿ ಅಟ್ ದಿ ರೇಟ್ ಡಿ. ಅಟ್ ದಿ ರೇಟ್ ಅಂದ್ರೆ ಅಟ್ ದಿ ರೇಟ್ ಅಂದ್ರೆ ಲೆಸ್ ದೆನ್ ಅಂದ್ರೆ ಟಿ ಲೆಸ್ ದೆನ್ ಡಿ. ಇಲ್ಲೇ ಫೈಂಡ್ ಔಟ್ ಮಾಡಿದೀನಿ, ಬರಲ್ಲ ಅಲ್ವಾ? ಹಾಗಾದ್ರೆ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಕನ್ಕ್ಲೂಷನ್ ತಪ್ಪು. ಅದಾದ್ಮೇಲೆ ಆರ್ ಆಶ್ ಅಂತ ಹೇಳ್ತಿದ್ರೆ, ಆಶ್ ಅಂದ್ರೆ ಇಸ್ ಗ್ರೇಟರ್ ದೆನ್, ಆಶ್ ಅಂದ್ರೆ ಆರ್ ಈಸ್ ಗ್ರೇಟರ್ ದೆನ್ ಕೆ. ಓಕೆನಾ? ಆರ್ ಮತ್ತೆ ಕೆ ಇಲ್ಲಿದೆ, ಆರ್ ಇಲ್ಲಿದೆ, ಕೆ ಇಲ್ಲಿದೆ. ನೋಡಿ ಸೈನ್ ಹೋಗ್ತಾ ಇದೆಯಾ? ಇಲ್ಲಿ ನೋಡಿ, ಆಪೋಸಿಟ್ ಬಂದಿದೆ. ಹಾಗಾದ್ರೆ ಕೆನಾಟ್ ಡಿಟರ್ಮೈನ್ಡ್. ಹಾಗಾದ್ರೆ ಇಲ್ಲೇ ಗೊತ್ತಾಗೋಗುತ್ತೆ ನಾವು. ಯಾಕೆಂದ್ರೆ ಇಷ್ಟು ಸ್ಪೀಡ್ ಆಗಿ ಹೆಂಗೆ ಹೇಳ್ಬೋದು ಅಂದ್ರೆ ನಾನು ಆಲ್ರೆಡಿ ಬೇಸಿಕ್ಸ್ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ ನೋಡಿ. ಸಿಂಬಲ್ಸ್ ಸೈನ್ ಗ್ರೇಟರ್ ದೆನ್ ಇಲ್ಲ ಆಪೋಸಿಟ್ ಬರ್ತಿದೆ. ಆಪೋಸಿಟ್ ಬಂತು ಅಂದ್ರೆ ಆ ಕನ್ಕ್ಲೂಷನ್ ಆಗಲ್ಲ ಅಂತ ಅಷ್ಟೇ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ರೆ, ಜೆ ಡಾಲರ್ ಸಿಂಬಲ್. ಡಾಲರ್ ಅಂದ್ರೆ ಏನು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಲ್ವಾ? ಜೆ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟಿ ಅಂತ ಹೇಳ್ತಿದೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟಿ ಅಂದ್ರೆ ಏನು ಅಂದ್ರೆ ಇಲ್ಲಿ ನೋಡ್ಬೋದು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಲ್ಲಿದೆ? ಜೆ ಇಲ್ಲಿದೆ, ನೆಕ್ಸ್ಟ್ ಟಿ ಇಲ್ಲಿದೆ. ಇಲ್ಲಿ ನೋಡ್ಬೋದು ಗ್ರೇಟರ್ ದೆನ್ ಆರ್ ಗ್ರೇಟರ್ ದೆನ್, ಆಪೋಸಿಟ್ ಇಲ್ಲೇ ಬಂತು. ಆಗ ಫೋರ್ತ್ ಒಂದು ಸಹ ಆಗಲ್ಲ. ಅಂದ್ರೆ ಇಲ್ಲಿ ಏನಾಯ್ತು? ಸಿ ಅಂಡ್ ಡಿ ಬರ್ತಿದೆ, ಕೆನಾಟ್ ಡಿಟರ್ಮೈನ್. ಇದು ಕೆನಾಟ್ ಡಿಟರ್ಮೈನ್ ಬರ್ತಾ ಇದೆ. ಆದ್ರೆ ಇದು ಮಾತ್ರ ಪಕ್ಕ ಆಗದೇ ಇಲ್ಲ ಅಂತ. ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಬರ್ತೀನಿ. ಫಸ್ಟ್ ಅಂತೂ ಐದರ್ ಓನ್ಲಿ ಐದರ್ ಒನ್ ಆರ್ ಟು, ಒಂದು ಅಥವಾ ಎರಡು ಸರಿ ಅಂತ ಇಲ್ಲ. ಹಾಗಾದ್ರೆ ಒಂದು ಮಾತ್ರ ಸರಿ ಅಂತ ಹೇಳ್ತೀವಿ, ಆಗ್ಬಹುದು. ಅಥವಾ ಓನ್ಲಿ ಟೂ ಅಂಡ್ ಫೋರ್, ಓನ್ಲಿ ಟೂ ಅಂಡ್ ಫೋರ್, ಎರಡು ಮತ್ತು ಮೂರು, ಸಾರಿ ಮೂರು ಮತ್ತು ನಾಲ್ಕು ಸರಿನಾ? ತಪ್ಪು ಇದೆ. ಹಾಗಾದ್ರೆ ಓನ್ಲಿ ಐದರ್ ಒನ್ ಆರ್ ಟೂ ಅಂಡ್ ತ್ರೀ ಆರ್ ಟ್ರೂ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅದು ಆಗಲ್ಲ, ಇದು ಆಗಲ್ಲ. ಹಾಗಾದ್ರೆ ನನ್. ಹಾಗಾದ್ರೆ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಒಂದು ಮಾತ್ರ ಸರಿಯಾಗಿರುತ್ತೆ ಫ್ರೆಂಡ್ಸ್, ಒಂದು ಮಾತ್ರ ಸರಿಯಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದೇ ತುಂಬಾ ಈಸಿ ಇದೆ ಅಲ್ವಾ? ಇನ್ನೊಂದ್ಸತಿ ಕಮೆಂಟ್ ಮಾಡ್ತಾ ಇರಿ. ಏನೇ ಗೊತ್ತಾಗಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ನೀವು ಕಮೆಂಟ್ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸತಿ ಅದೇ ಮೇಲೆ ಟಾಪಿಕ್ ಮೇಲೆ ಇನ್ನೊಂದ್ಸತಿ ಡಿಸ್ಕಷನ್ ಮಾಡ್ತೀನಿ. ಓಕೆ? ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ, ಹಾಗಾದ್ರೆ ಸಿಂಬಲ್ಸ್ ಅಂದ್ರೆ ಏನು ಆಲ್ರೆಡಿ ಬರ್ಕೊಂಡಿದೀವಲ್ಲ, ಅದನ್ನ ನೋಡ್ಕೊಳ್ಳೋಣ. ಹಾಗಾದ್ರೆ ಪರ್ಸೆಂಟೇಜ್ ಅಂದ್ರೆ ಏನು? ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಗೊತ್ತಾಗ್ತಿದೆ. ಲೆಸ್ ದೆನ್ ಆರ್ ಈಕ್ವಲ್ ಟು. ಹಾಗಾದ್ರೆ ಟಿ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್. ನೆಕ್ಸ್ಟ್ ಆರ್ ಅಟ್ ದಿ ರೇಟ್ ಎಂ. ಅಟ್ ದಿ ರೇಟ್ ಇಲ್ಲಿದೆ, ಲೆಸ್ ದೆನ್ ಎಂ, ಆರ್ ಲೆಸ್ ದೆನ್ ಎಂ. ನೆಕ್ಸ್ಟ್ ಎಂ ಇದೆ, ಅಟ್ ದಿ ರೇಟ್, ತಿರ್ಗಾ ಅಟ್ ದಿ ರೇಟ್ ಕೊಟ್ಟಿದ್ದಾರೆ. ತಿರ್ಗಾ ಅಟ್ ದಿ ರೇಟ್ ಅಂದ್ರೆ ತಿರ್ಗಾ ಲೆಸ್, ಎಂ ಇಸ್ ಲೆಸ್ ದನ್ ಡಿ ಅಂತ. ಅಂಡ್ ಸಿಂಬಲ್ ಕೊಟ್ಟಿದ್ದಾರೆ. ಅಂಡ್ ಅಂದ್ರೆ ಈಕ್ವಲ್ ಟು, ಅಂಡ್ ಅಂದ್ರೆ ಈಕ್ವಲ್ ಟು, ಡಿ ಇಸ್ ಈಕ್ವಲ್ ಟು ಎಚ್. ಅಂದ್ರೆ ಡಿಗೂ ಫಸ್ಟ್ ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಡಿಗೂ ಆರ್, ಡಿ ಇಲ್ಲಿದೆ, ಆರ್ ಇದೆ ನೋಡಿ. ಆರ್ ಇಸ್ ಲೆಸ್ ದೆನ್ ಎಂ ಇಸ್ ಲೆಸ್ ದೆನ್ ಡಿ. ಹಾಗಾದ್ರೆ ಏನಾಗಿರುತ್ತೆ? ಆರ್ಗೂ ಡಿಗೆ ಆರ್ ಈಸ್ ಲೆಸ್ ದೆನ್ ಡಿ ಅಂತ ಸಿಕ್ತು. ಹಾಗಾದ್ರೆ ಪರ್ಸೆಂಟೇಜ್ ಅಂದ್ರೆ ಏನು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಲ್ವನ್ರಿ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಡಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಅಂದ್ರೆ ಇಲ್ಲಿ ನೋಡಿ, ನಮ್ಗೆ ಇಲ್ಲಿ ಆರ್ ಈಸ್ ಲೆಸ್ ದೆನ್ ಡಿ ಅಥವಾ ಡಿ ಈಸ್ ಗ್ರೇಟರ್ ದೆನ್ ಆರ್ ಒಂದ್ ಸಿಗ್ತಾ, ಆರ್ ಈಕ್ವಲ್ ಟು ಸಿಗ್ತಾ ಇಲ್ಲ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಆಗಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರ್ತೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಚ್ ಮತ್ತೆ ಆರ್ ಗೆ. ಇಲ್ಲಿ ಎಚ್ ಇದೆ, ಇಲ್ಲಿ ಆರ್ ಇದೆ. ಹಾಗಾದ್ರೆ ಅಲ್ಲಿವರೆಗೂ ಬರೀತೀನಿ. ಆರ್ ಈಸ್ ಲೆಸ್ ದೆನ್ ಎಂ ಲೆಸ್ ದೆನ್ ಡಿ ಈಕ್ವಲ್ ಟು ಎಚ್. ಹಾಗಾದ್ರೆ ಆರ್ಗೂ ಮತ್ತೆ ಎಚ್ ಗೆ ಏನು ಸಂಬಂಧ ಸಿಗ್ತಿದೆ ನೋಡಿ? ಆರ್ ಈಸ್ ಲೆಸ್ ದೆನ್ ಎಚ್. ಹಾಗಾದ್ರೆ ಆಶ್ ಅಂದ್ರೆ ಏನ್ ಕೊಡ್ತಿದ್ದಾರೆ? ಆಶ್ ಅಂದ್ರೆ ಗ್ರೇಟರ್ ದೆನ್. ಎಚ್ ಈಸ್ ಗ್ರೇಟರ್ ದೆನ್ ಆರ್, ಎಚ್ ಇಸ್ ಗ್ರೇಟರ್ ದೆನ್ ಆರ್, ಆರ್ ಇಸ್ ಲೆಸ್ ದೆನ್ ಎಚ್. ಎರಡು ಒಂದೇ. ಈ ಸ್ಟೇಟ್ಮೆಂಟ್ ಸರಿ ಆಯ್ತು. ಹಾಗಾದ್ರೆ ಮೂರನೇದನ್ನ ನೋಡ್ತೀನಿ. ಮೂರನೇದು ಏನ್ ಹೇಳ್ತಿದೆ? ಟಿ ಮತ್ತೆ ಎಂ. ಇಲ್ಲಿದೆ ಟಿ, ಇಲ್ಲಿ ಎಂ ಇದೆ. ಟಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್ ಲೆಸ್ ದೆನ್ ಎಂ. ಈ ತರ ಕೊಟ್ಟಿದ್ದಾರೆ. ಹಾಗಾದ್ರೆ
ಏನ್ ಸಿಗುತ್ತೆ? ಟಿ ಈಸ್ ಲೆಸ್ ದೆನ್ ಎಂ. ಯಾಕೆಂದ್ರೆ ಎರಡು ಕಡೆ ಈಕ್ವಲ್ಸ್ ಟು ಇದ್ರೆ ಟಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಂ ಅನ್ಬೋದಾಯ್ತು. ಒಂದ್ ಕಡೆ ಮಿಸ್ ಆಗಿದೆ ಅಂದ್ರೆ ಬರೀ ಲೆಸ್ ಸಿಗುತ್ತೆ ಅಷ್ಟೇ. ಓಕೆನಾ? ಹಾಗಾದ್ರೆ ಅಂಡ್ ಅಲ್ವಂದ್ರೆ ಅಂಡ್ ಸಿಂಬಲ್ ಅಂದ್ರೆ ಈಕ್ವಲ್ಸ್ ಅಂತೆ. ಹಾಗಾದ್ರೆ ಈಕ್ವಲ್ಸ್ ಎಂ ಈಕ್ವಲ್ ಟು ಎಂ ಅಂತೆ. ಹೌದಾ? ತಪ್ಪು, ಆಗಲ್ಲ. ನೆಕ್ಸ್ಟ್ ಫೋರ್ತ್ ಸ್ಟೇಟ್ಮೆಂಟ್ ಅನ್ನ ನೋಡ್ತೀನಿ. ಫೋರ್ತ್ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ? ಟಿ ಇಂದ ಡಿಗೆ, ಇಲ್ಲಿ ಟಿ ಇದೆ, ಇಲ್ಲಿಂದ ಡಿಗೆ ಟಿ ಲೆಸ್ ದೆನ್ ಆರ್ ಲೆಸ್ ದೆನ್ ಎಂ ಲೆಸ್ ದೆನ್ ಡಿ ಅಂತ ಹೇಳ್ತಿದೆ. ಹಾಗಾದ್ರೆ ಏನಾಗುತ್ತೆ? ಟಿ ಈಸ್ ಲೆಸ್ ದೆನ್ ಡಿ ಅಂತೆ. ಅಟ್ ದಿ ರೇಟ್ ಅಂದ್ರೆ ಲೆಸ್, ಟಿ ಲೆಸ್ ದೆನ್ ಡಿ ಲೆಸ್ ದೆನ್ ಡಿ. ಹಾಗಾದ್ರೆ ಇದು ಸರಿ ಇದೆ. ಹಾಗಾದ್ರೆ ಎರಡನೇ ಆಪ್ಷನ್ ಮತ್ತೆ ನಾಲ್ಕನೇ ಆಪ್ಷನ್ ಸರಿ ಇದೆ. ಎಲ್ಲಿದೆ ನೋಡಿ, ಒಂದು ಮಾತ್ರ ಸರಿ, ತಪ್ಪಿದು. ಒಂದು ಮತ್ತು ಮೂರು ಸರಿ, ತಪ್ಪಿದು. ಅಥವಾ ಒಂದು ಮತ್ತು ನಾಲ್ಕು ಸರಿ, ಒಂದನೇದೇ ತಪ್ಪು. ಅಥವಾ ಎರಡು ಮತ್ತೆ ನಾಲ್ಕು ಸರಿ ಅಂತೆ. ಹೌದು, ಸರಿ ಆಗಿದೆ. ಆಪ್ಷನ್ ಡಿ ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು ಸಿಂಪಲ್ ಆಗಿರುತ್ತೆ. ನೀವು ಕ್ವಶನ್ ಅನಾಲಿಸಿಸ್ ಮಾಡೋದನ್ನ ಕಲೀರಿ. ಓಕೆ, ನೆಕ್ಸ್ಟ್ ಹೇಳ್ತಿದ್ದಾರೆ ಎಂ ಅಟ್ ದಿ ರೇಟ್ ಬಿ, ಬಿ ಆಶ್ ಎನ್, ಎನ್ ಡಾಲರ್ ಎ, ಆರ್ ಡಿ ಅಟ್ ಕೆ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ಸಿಂಬಲ್ಸ್ ಅನ್ನ ಕೊಟ್ಟಿದ್ದೀನಿ ನೋಡಿ. ಎಂ ಅಟ್ ದಿ ರೇಟ್ ಬಿ, ಅಟ್ ದಿ ರೇಟ್ ಅಂದ್ರೆ ಲೆಸ್ ದೆನ್ ಎಂ ಲೆಸ್ ದೆನ್ ಬಿ. ಹಾಗಾದ್ರೆ ಆಶ್ ಅಂದ್ರೆ ಏನು? ಆಶ್ ಅಂದ್ರೆ ಗ್ರೇಟರ್ ದೆನ್ ಎನ್. ಹಾಗಾದ್ರೆ ಎನ್ ಡಾಲರ್ ಸಿಂಬಲ್ ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್. ಅದೇ ತರ ನೆಕ್ಸ್ಟ್ ಇಲ್ಲಿ ಡಿ ಇದೆ. ಸಾರಿ, ಇದು ಆರ್ ಆಗಿರುತ್ತೆ. ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಆರ್ ಅಂಡ್ ಅಂದ್ರೆ ಈಕ್ವಲ್ಸ್ ಟು ಕೆ ಆಗಿರುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಫಸ್ಟ್ ಕನ್ಕ್ಲೂಷನ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಕನ್ಕ್ಲೂಷನ್ ಅಲ್ಲಿ ಕೆಗೂ ಬಿ ಎಲ್ಲಿದೆ? ಇಲ್ಲಿ ಕೆ ಇದೆ, ಇಲ್ಲಿ ಬಿ ಇದೆ, ಅಲ್ಲಿವರೆಗೂ ಬರ್ಕೊಂಡು ಹೋಗ್ತೀನಿ. ಬಿ ಇಸ್ ಗ್ರೇಟರ್ ದೆನ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್ ಈಕ್ವಲ್ ಟು ಕೆ. ಹಾಗಾದ್ರೆ ಬಿ ಈಸ್ ಗ್ರೇಟರ್ ದೆನ್ ಕೆ. ಓಕೆನಾ? ಆಶ್ ಅಂದ್ರೆ ಏನು? ಗ್ರೇಟರ್ ದೆನ್. ಕೆ ಈಸ್ ಗ್ರೇಟರ್ ದೆನ್ ಬಿ, ಕೆ ಇಸ್ ಗ್ರೇಟರ್ ದೆನ್ ಬಿ. ಆದ್ರೆ ಬಿ ಇಸ್ ಗ್ರೇಟರ್ ದೆನ್ ಕೆ ಉಂಟು. ಹಾಗಾದ್ರೆ ಇದು ಆಗಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಆರ್ ಮತ್ತೆ ಬಿ. ಆರ್ ಎಲ್ಲಿದೆ? ಇಲ್ಲಿದೆ. ಮತ್ತೆ ಬಿ ಇಲ್ಲಿದೆ, ಅಲ್ಲಿಂದ ಬರೀರಿ. ಬಿ ಇಸ್ ಗ್ರೇಟರ್ ದೆನ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್ ಅಂದ್ರೆ ಬಿ ಇಂದ ಆರ್ಗೆ. ಬಿ ಈಸ್ ಗ್ರೇಟರ್ ದೆನ್ ಆರ್ ಅಂತ ಸಿಗ್ತಿದೆ. ಹಾಗಾದ್ರೆ ನನಗಿರೋದು ಅಂಡ್ ಸಿಂಬಲ್, ಈಕ್ವಲ್ಸ್. ಅಂಡ್ ಅಂದ್ರೆ ಏನು? ಈಕ್ವಲ್ಸ್. ಆರ್ ಈಸ್ ಈಕ್ವಲ್ ಟು ಬಿ. ಆರ್ ಈಸ್ ಈಕ್ವಲ್ ಟು ಬಿ ಬರುತ್ತಿದ್ಯಾ? ನೋ, ನೋ ಫ್ರೆಂಡ್ಸ್. ಕಲರ್ ಚೇಂಜ್ ಮಾಡೋಣ. ಒಂದೊಂದು ಕ್ವಶನ್ ಒಂದೊಂದು ಕಲರ್ ಹಾಕೋಣ. ಅದಾದ್ಮೇಲೆ ಮೂರನೇದನ್ನ ನೋಡ್ತೀನಿ. ಮೂರನೇದನ್ನ ನೋಡ್ತೀವಿ ಅಂದ್ರೆ ಎಂ ಇಂದ ಆರ್. ಎಂ ಇಲ್ಲಿದೆ, ಆರ್ ಇಲ್ಲಿದೆ. ಎಂ ಈಸ್ ಲೆಸ್ ದೆನ್ ಬಿ ಈಸ್ ಗ್ರೇಟರ್ ದೆನ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್. ನೋಡಿ, ಸೈನ್ ಈ ತರ ಬಂತು ಅಂದ್ರೆ ಸಿ ಅಂಡ್ ಡಿ ಹಿಡಿಯಕ್ ಆಗಲ್ಲ ಅಂತ ಆಯ್ತು. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎನ್ ಮತ್ತೆ ಎಂ. ಎನ್ ಎಲ್ಲಿದೆ? ಇಲ್ಲಿದೆ. ಮತ್ತೆ ಎಂ ಎಲ್ಲಿದೆ ಅಂತ ನೋಡೋಣ. ಎನ್ ಮತ್ತೆ ಎಂ ಅಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾಲ್ಕನೇ ಆಪ್ಷನ್ ಅನ್ನು ನೋಡ್ತೀನಿ. ಎಂ ಈಸ್ ಲೆಸ್ ದೆನ್ ಬಿ ಗ್ರೇಟರ್ ದೆನ್ ಎನ್. ಹಾಗಾದ್ರೆ ನೋಡಿ, ಸೈನ್ ಉಲ್ಟಾ ಬರ್ತಿದೆ ಅಂದ್ರೆ ಸಿ ಅಂಡ್ ಡಿ ಕ್ಯಾನಾಟ್ ಬಿ ಡಿಟರ್ಮೈನ್. ಹಾಗಾದ್ರೆ ಇದು ತಪ್ಪು, ಇದು ತಪ್ಪು. ಎಲ್ಲ ಆಪ್ಷನ್ ಸರಿ ತಪ್ಪಾಗಿರೋದ್ರಿಂದ ಆಪ್ಷನ್ ಇ ಆಗಿರುತ್ತೆ. ನನ್ ಆಫ್ ದಿ ಫಾಲೋಸ್. ಓಕೆ, ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಎಫ್ ಆಶ್ ಎಚ್, ಎಚ್ ಅಟ್ ದಿ ರೇಟ್ ಎಂ, ಎಂ ಅಂಡ್ ಇ ಡಾಲರ್ ಜೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅದರ ಸಿಂಬಲ್ಸ್ ಅನ್ನ ತಗೊಳ್ತೀನಿ ನೋಡಿ. ಸಿಂಬಲ್ಸ್ ಏನಾಗಿರುತ್ತೆ? ಆಶ್ ಅಂದ್ರೆ ಏನು? ಆಶ್ ಅಂದ್ರೆ ಗ್ರೇಟರ್ ದೆನ್. ಎಫ್ ಈಸ್ ಗ್ರೇಟರ್ ದೆನ್ ಎಚ್. ಅದೇ ತರ ಅಟ್ ದಿ ರೇಟ್ ಅಂದ್ರೆ ಲೆಸ್ ದೆನ್. ಎಚ್ ಈಸ್ ಲೆಸ್ ದೆನ್ ಎಂ. ಅಂಡ್ ಅಂದ್ರೆ ಈಕ್ವಲ್ಸ್. ಅಂಡ್ ಅಂದ್ರೆ ಈಕ್ವಲ್ಸ್. ಎಂ ಈಸ್ ಈಕ್ವಲ್ ಟು ಇ. ಇ ಅಂದ್ರೆ ಏನು? ಇ ಅಂಡ್ ಡಾಲರ್ ಕೊಟ್ಟಿದ್ದಾರೆ, ಇಸ್ ಗ್ರೇಟರ್ ದೆನ್ ಜೆ. ಹಾಗಾದ್ರೆ ಫಸ್ಟ್ನೇದನ್ನ ಸಾಲ್ವ್ ಮಾಡ್ತೀನಿ. ಫಸ್ಟ್ನೇದನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ನೇದನ್ನ ಸಾಲ್ವ್ ಮಾಡ್ತೀನಿ ಅಂದ್ರೆ ಏನ್ ಹೇಳ್ತಿದೆ? ಜೆಗೂ ಎಂಗೆ ಎಲ್ಲಿದೆ? ಜೆ ಇಲ್ಲಿದೆ, ಇಲ್ಲಿ ಎಂ. ಅಷ್ಟೊಂದು ಮಾತ್ರ ಬರ್ತವೆ. ಎಂ ಇಸ್ ಈಕ್ವಲ್ ಟು ಇ ಗ್ರೇಟರ್ ದೆನ್ ಜೆ. ಹಾಗಾದ್ರೆ ಎಂ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜೆ.
ಓಕೆ, ಎಂ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಜೆ ಅಂದ್ರೆ ಅಂಡ್ ಸಿಂಬಲ್ ಅಂದ್ರೆ ಈಕ್ವಲ್ಸ್ ಜೆ ಈಕ್ವಲ್ ಟು ಎಂ, ಜೆ ಈಕ್ವಲ್ ಟು ಎಂ ತಪ್ಪು. ಅದೇ ತರ ಅದಾಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ ಎರಡನೇದು ಈಗೂ ಮತ್ತೆ ಎಚ್ಗೆ, ಇ ಇಲ್ಲಿದೆ ಎಚ್ ಇಲ್ಲಿದೆ, ಅಲ್ಲಿವರೆಗೂ ಬರೀರಿ ಎಚ್ ಲೆಸ್ ದೆನ್ ಎಂ ಈಕ್ವಲ್ ಟು ಇ. ಓಕೆನಾ? ಹಾಗಾದ್ರೆ ಇಲ್ಲಿ ಏನ್ ಸಿಗುತ್ತೆ, ಎಚ್ is less than e, less than e. ಹಾಗಾದ್ರೆ ಆಶ್ ಸಿಕ್ತಿದೆ, ಆಶ್ ಅಂದ್ರೆ ಗ್ರೇಟರ್ ದೆನ್. ಓಕೆನಾ? e is greater than h ಅಂತೆ. e is greater than h ಅಂದ್ರೂ ಒಂದೇ, h is less than e ಅಂದ್ರೂ ಒಂದೇ. ಹಾಗಾದ್ರೆ ಇದು ಸರಿಯಾಗಿದೆ ಫ್ರೆಂಡ್ಸ್, ಹಾಗಾದ್ರೆ ಇದು ಸರಿ ಆಗ್ತಿದೆ. ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮೂರನೇದು ಏನ್ ಹೇಳ್ತಿದೆ, ಮೂರನೇದು ಎಂ ಮತ್ತೆ ಎಫ್. ಎಂ ಇಲ್ಲಿದೆ, ಎಫ್ ಇಲ್ಲಿದೆ. ಎಫ್ is greater than h less than m. ಹಾಗಾದ್ರೆ ಇಲ್ಲೇ ಸೈನ್ ನೋಡಿ ಆಪೋಸಿಟ್ ಇದೆ. ಹಾಗಾದ್ರೆ ಸಿ ಎನ್ ಡಿ ಇಂದ ಡೈರೆಕ್ಟ್ ಆಗಿ ಬರೆದ್ಬಿಡಿ, ಅಂದ್ರೆ ಇದಾಗಲ್ಲ. ಅಂದ್ರೆ ಇಲ್ಲೇ ಕೊಟ್ಟವ್ನಿ ಏನು ಅಂಡ್ ಅಂದ್ರೆ ಏನು ಈಕ್ವಲ್ಸ್ ಅಂತೆ, ಕಂಡಿಡಿಯಕ್ಕೆ ಆಗಲ್ಲ ಅಂದ್ಮೇಲೆ ಏನು ಅಲ್ವಂದ್ರೆ. ಓಕೆ, ನೆಕ್ಸ್ಟ್ ಫೋರ್ತ್ ಒಂದು ನೋಡೋಣ. ಫೋರ್ತ್ ಒಂದು ಏನ್ ಹೇಳಿದ್ದಾರೆ, ಎಫ್ ಆಶ್ ಎಫ್ ಮತ್ತೆ ಇ, ಎಫ್ ಎಶ್ ಇ, ಎಫ್ ಮತ್ತೆ ಇ ವರೆಗೂ ಬರೀರಿ. ಎಫ್ ಮತ್ತೆ ಇ, ಎಫ್ ಗ್ರೇಟರ್ ದೆನ್ ಎಚ್ ಲೆಸ್ ದೆನ್ ಎಂ ಇಸ್ ಈಕ್ವಲ್ ಟು ಇ. ಈಗ ನೋಡಿ ಇಲ್ಲೇ ಹಿಂಗ್ ಬಂದಿದೆ ಅಂದ್ರೆ ಸಿ ಅಂಡ್ ಡಿ ಡೈರೆಕ್ಟ್. ಹಾಗಾದ್ರೆ ಆಶ್ ಅಂದ್ರೆ ಏನು, ಗ್ರೇಟರ್ ದೆನ್ ಅಂತೆ. ಎಫ್ ಇಸ್ ಗ್ರೇಟರ್ ದೆನ್ ಇ. ನೋಡಿ ಇದು ತಪ್ಪು, ಸಿ ಅಂಡ್ ಡಿ ಬಂದಿರೋದ್ರಿಂದ ಇದು ತಪ್ಪು. ಹಾಗಾದ್ರೆ ಆಪ್ಷನ್ ಎರಡನೇದು ಮಾತ್ರ ಸರಿಯಾಗಿರುತ್ತೆ, ಆಪ್ಷನ್ ಎ ಆಗಿ ಸರಿಯಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ, ಡಿ ಪರ್ಸೆಂಟೇಜ್ ಎ ಅಟ್ ದಿ ರೇಟ್ ಬಿ, ಬಿ ಸಾರಿ ಇಲ್ಲಿ ಅಂಡ್ ಸಿಂಬಲ್ ಬರಬೇಕು, ಕೆ ಡಾಲರ್ ಎಂ ಆಗಿರುತ್ತೆ, ಓಕೆ. ಹಾಗಾದ್ರೆ ಇಲ್ಲಿ ಎಂಡ್ ಸಿಂಬಲ್ ಬರುತ್ತೆ. ಓಕೆ ಫ್ರೆಂಡ್ಸ್, ಸಾರಿ ಮಿಸ್ಟೇಕ್ ಆಗಿದೆ, ಇರ್ಲಿ. ಹಾಗಾದ್ರೆ ಇಲ್ಲಿ ನೋಡ್ಬೋದು ನೀವು ಡಿ ಪರ್ಸೆಂಟೇಜ್ ಎ ಅಂತೆ, ಡಿ ಪರ್ಸೆಂಟೇಜ್ ಎ. ಹಾಗಾದ್ರೆ ಪರ್ಸೆಂಟೇಜ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಎ. ನೋಡಿ ಪರ್ಸೆಂಟೇಜ್ ಇದು. ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಎ ಅಟ್ ದಿ ರೇಟ್ ಬಿ, ಎ ಅಟ್ ದಿ ರೇಟ್ ಅಂದ್ರೆ ಲೆಸ್ ದೆನ್ ಬಿ. ನೆಕ್ಸ್ಟ್ ಬಿ ಅಂಡ್ ಬಿ, ಬಿ ಅಂಡ್ ಕೆ ಅಂದ್ರೆ ಅಂಡ್ ಅಂದ್ರೆ ಈಕ್ವಲ್ಸ್ ಟು ಬಿ ಈಕ್ವಲ್ಸ್ ಟು ಕೆ. ಕೆ ಪರ್ಸೆಂಟೇಜ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂ. ಓಕೆನಾ? ಬರ್ಕೊಂಡು ಬಿ ಮತ್ತೆ ಡಿ ಎಲ್ಲಿದೆ ಅಷ್ಟನ್ನು ಮಾತ್ರ ನೋಡೋಣ, ಬೇರೆ ಏನು ನೋಡೋಣ. ಓಕೆ, ಫಸ್ಟ್ನೇದು ಏನ್ ಹೇಳ್ತಿದೆ, ಬಿ ಇಂದ ಡಿ, ಇಲ್ಲಿ ಬಿ ಇದೆ, ಇಲ್ಲಿ ಡಿ ಇದೆ ಅಷ್ಟೇ. ಡಿ ಈಸ್ ಲೆಸ್ ದೆನ್ ಈಕ್ವಲ್ ಟು ಎ ಲೆಸ್ ದೆನ್ ಬಿ. ಹಾಗಾದ್ರೆ ಏನಿದಕ್ಕೆ, ಡಿ ಈಸ್ ಲೆಸ್ ದೆನ್ ಬಿ, ಹಾಗಾದ್ರೆ ಡಾಲರ್ ಸಿಂಬಲ್ ಅಂದ್ರೆ ಏನು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಬಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ ಅಂತೆ. ಆಗ್ತಿದ್ಯಾ? ಆಗ್ತಿಲ್ಲ. ಅದಾದ್ರೆ ಅದಾಗ್ತಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಏನ್ ಹೇಳ್ತಿದೆ ನೋಡೋಣ. ನೆಕ್ಸ್ಟ್ ಏನ್ ಹೇಳ್ತಿದೆ, 2 ಮಿನಿಟ್ಸ್. ನೆಕ್ಸ್ಟ್ ಏನ್ ಹೇಳ್ತಿದೆ ಅಂದ್ರೆ, ನೆಕ್ಸ್ಟ್ ಕೆ ಮತ್ತೆ ಎ ವರ್ಗು ಹೇಳ್ತಿದೆ. ಕೆಗೂ ಎಗೆ ಎ ಬಿ ಈಕ್ವಲ್ ಟು ಕೆ ಆಗಿರುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಏನ್ ರಿಲೇಷನ್ ಸಿಗ್ತಾ ಇದೆ ಅಂದ್ರೆ, ಎ ಈಸ್ ಲೆಸ್ ದೆನ್ ಕೆ ಅಂತ ಸಿಕ್ಕಿದೆ, ಕೆ ಈಸ್ ಲೆಸ್ ದೆನ್ ಎ ಅಂತ. ಆಶ್ ಅಂದ್ರೆ ಏನಂತೆ, ಗ್ರೇಟರ್ ದೆನ್, ಕೆ ಈಸ್ ಗ್ರೇಟರ್ ದೆನ್ ಎ ಅಂತ ಹೇಳ್ತಿದೆ. ಕೆ ಈಸ್ ಗ್ರೇಟರ್ ದೆನ್ ಎ ಅಂದ್ರೂ ಒಂದೇ, ಎ ಇಸ್ ಲೆಸ್ ದೆನ್ ಕೆ ಅಂದ್ರೂ ಒಂದೇ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಸರಿ ಆಗ್ತಿದೆ ಫ್ರೆಂಡ್ಸ್, ಸರಿ ಆಗ್ತಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕನ್ಕ್ಲೂಷನ್ ಮೂರನೇದು ಏನ್ ಹೇಳಿದೆ, ಎಂ ಆಶ್ ಬಿ, ಎಂಗೂ ಮತ್ತೆ ಬಿ ವರೆಗೂ ನೋಡೋಣ ಅಂತ ಹೇಳ್ತಿದ್ದಾರೆ. ಬಿ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ರಿಲೇಷನ್ ಬರುತ್ತೆ, ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂ ಅಂತ ನನಗೆ ಸಿಗ್ತಿದೆ. ಹಾಗಾದ್ರೆ ಆಶ್ ಅಂದ್ರೆ ಗ್ರೇಟರ್ ದೆನ್. ಓಕೆನಾ? ಎಂ ಈಸ್ ಗ್ರೇಟರ್ ದೆನ್ ಬಿ, ನೋ, ಎಂ ಈಸ್ ಗ್ರೇಟರ್ ದೆನ್ ಬಿ ಈಕ್ವಲ್ಸ್ ಐತಣ, ಆಗಲ್ಲ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಫೋರ್ತ್ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ, ಎಗೂ ಮತ್ತೆ ಡಿಗೆ, ಎ ಮತ್ತೆ ಎಂಗೆ, ಎ ಇಸ್ ಲೆಸ್ ದೆನ್ ಬಿ ಈಕ್ವಲ್ ಟು ಕೆ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಏನ್ ಸ್ಟೇಟ್ಮೆಂಟ್ ಸಿಗುತ್ತೆ ನೋಡ್ಬೋದು ಇಲ್ಲಿಂದ. ಎ ಈಸ್ ಲೆಸ್ ದೆನ್, ಎಲ್ಲ ಲೆಸ್ ದೆನ್ ಇದೆ, ಒಂದೇ ಒಂದು. ಓಕೆ, ಎ ಈಸ್ ಲೆಸ್ ದೆನ್ ಎಂ ಅಂದ್ರೆ ಅಂಡ್ ಅಂದ್ರೆ ಈಕ್ವಲ್ ಟು,
ಎ ಇಸ್ ಈಕ್ವಲ್ ಟು ಎಂ ಅಂತ ಬರುತ್ತೆ. ಎ ಇಸ್ ಈಕ್ವಲ್ ಟು ಎಂ ಅಂತ ಬರುತ್ತೆ ಅಂದ್ರೆ ಇದು ಆಗೋದಿಲ್ಲ ಫ್ರೆಂಡ್ಸ್, ಇದು ಲೆಸ್ ದೆನ್ ಬರುತ್ತೆ, ಇದು ತಪ್ಪಾಗಿದೆ. ಹಾಗಾದ್ರೆ ಒಂದೇ ಒಂದ್ ಸರಿ ಇದೆ, ಯಾವುದು ಕನ್ಕ್ಲೂಷನ್ ಎರಡನೇದು, ಹಾಗಾದ್ರೆ ಎರಡನೇದು. ಓಕೆ ಫ್ರೆಂಡ್ಸ್, ಇವತ್ತಿಗೆ ಸಿಂಬಲ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಇತ್ತು ಅನ್ನೋದನ್ನ ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕ್ಲಾಸಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.